ಫುಡ್ ಕಲರ್ ಎಲ್ಲ ಹಾಕ್ತಾರೆ ಅಂತ ಬಹಳಷ್ಟು ಜನ ಗೋಬಿ ತಿನ್ನೋದೇ ಇಲ್ಲ. ಆದರೆ ಯಾವುದೇ ಥರ ಕಲರ್ ಹಾಕ್ದೇನೆ ಮನೆಯಲ್ಲೇ ತುಂಬ ಸಿಂಪಲ್ ಆಗಿ ಹೈಜೀನ್ ಆಗಿ ಮಾಡ್ಕೋಬೋದು. ಮೊದಲಿಗೆ ಸ್ವಲ್ಪ ಬಿಸಿ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋಬಿ, ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡು ನೀರನ್ನೆಲ್ಲ ಶೋಧಿಸಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು, ಕಾರ್ನ್‌ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ ನೀರನ್ನ ಚಿಮುಕ್ಸಿ ಈ ಥರ ಕೋಟಿಂಗ್ ಮಾಡ್ಕೋಬೇಕು. ತುಂಬ ಹಿಟ್ ಥರ ಕೂಡ ಇರಬಾರ್ದು, ಡ್ರೈ ಆಗೇನೆ ಇರಬೇಕು. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಕ್ಯಾಪ್ಸಿಕಮ್ ಆನಿಯನ್ಸ್ನ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕಷ್ಟೇ. ಇದ್ರ ಕ್ರಂಚಿನೆಸ್ ಹಾಗೇನೆ ಇರಬೇಕು. ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ಈರುಳ್ಳಿ, ಅಚ್ಕಾರದ ಪುಡಿ, ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಸ್ವಲ್ಪ ವಿನೆಗರ್, ಸೋಯಾ ಸಾಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕಾರ್ನ್‌ಫ್ಲೋರ್ಗೆ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಇದ್ರೊಳಗಡೆ ಸೇರಿಸ್ಕೊಂಡು ಮತ್ತೆ ಇದನ್ನ ಕುದಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಡ್ರೈ ಗೋಬಿ, ಕೊತ್ತಂಬರಿ ಸೊಪ್ಪು, ಆನಿಯನ್, ಕ್ಯಾಪ್ಸಿಕಮ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಈ ತರ ಮಾಡ್ಕೊಂಡ್ರೆ ಸಾಫ್ಟ್ ಆಗಿ ಬರುತ್ತೆ. ನಿಮಗೆ ಕ್ರಿಸ್ಪಿ ಆಗಬೇಕು ಅಂತಂದ್ರೆ ಕಾರ್ನ್‌ಫ್ಲೋರ್ ನೀರನ್ನ ಕಡಿಮೆ ಹಾಕೊಳ್ಳಿ, ಅವಾಗ ಗೋಬಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ.